ಶಿವಮೊಗ್ಗ ನನ್ನೂರು. ಹಾಗಾಗಿ ಇಲ್ಲಿ ನಾನು ಅತಿಥಿ ಏನಲ್ಲ. ನಾನು ಕಾದಂಬರಿಯನ್ನು ಬರೆಯ ಹೊರಟಿದ್ದು ಕೆಂಪನಂಜಮ್ಮಣ್ಣಿಯವ್ರನ್ನ ಆ ಕಾಲಘಟ್ಟದಲ್ಲಿ ನಡೆದಿರುವ ಪ್ರಗತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತ್ರ ಅಲ್ಲ. ಬ್ರಿಟಿಷರ ತೂಗು ಕತ್ತಿ ತಮ್ಮ ತಲೆಯ ಮೇಲೆ ನೇತಾಡ್ತಾ ಇದ್ದಾಗ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕೊಟ್ಟರು. ಇವರು ಹೇಗೆ ಕೆಂಪನಂಜಮ್ಮಣ್ಣಿ ತುಂಬ ಯಶಸ್ವಿ ಆದರು ಅಂತಂದರೆ, ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ನಮಗೆ ಉದಾಹರಣೆಯಾಗಿ ಸಲ್ತಾರೆ. ಈ ತಾಯಿಗೆ ಹೇಳ್ತಾರೆ, ಅಮ್ಮ ದೇವರಿಗೂ ನಿನ್ನಂಥದ್ದೇ ಒಂದು ತಾಯಿ ಇರಬೇಕು ಕಣಮ್ಮ. ಶಿವಮೊಗ್ಗ ನನ್ನೂರು. ಹಾಗಾಗಿ ಇಲ್ಲಿ ನಾನು ಅತಿಥಿ ಏನಲ್ಲ. ಆದರೆ ವೃತ್ತಿಯ ಕಾರಣದಿಂದ ಊರು ಬಿಟ್ಟು ಇನ್ನೆಲ್ಲೋ ಹೋಗಿ ನೆಲೆಸಿ ಕೆಟ್ಟು ಪಟ್ಟಣ ಸೇರಿ ಮತ್ತೆ ಇಲ್ಲಿಗೆ ಬಂದಾಗ ಕೂಡ ನನಗೊಂಥರ ನಮ್ಮೂರಿಗೆ ನಮ್ಮ ನೆಲಕ್ಕೆ ಬಂದ ಭಾವ ಬರುತ್ತೆ. ಸತ್ಯ ಹೇಳುವುದಾದರೆ ಕೆಂಪನಂಜಮ್ಮಣ್ಣಿಯ ಬಗ್ಗೆ ನನಗೆ ಆಸಕ್ತಿ ಹುಟ್ಟಿದ್ದು ಈ ಶಿವಮೊಗ್ಗದ ಕನೆಕ್ಷನಿಂದನೇ. ತಮಗೆಲ್ಲ ಗೊತ್ತಿರ್ಬೋದು, 1899ರಲ್ಲಿ ಶಿವಮೊಗ್ಗಕ್ಕೆ ರೈಲು ಬಂತು. ಅವಾಗ ಈ ಬ್ರಿಡ್ಜ್ ಆಗಿರಲಿಲ್ಲ, ಅಲ್ಲಿ ಈಗೇನು ನಾವು ಹಳೆ ಸ್ಟಾಪ್ ಅಂತ ಹೇಳ್ತೀವೋ ಅಲ್ಲಿ ನಿಲ್ತಿತ್ತು. ಅದು ಎಂಥ ಒಂದು ಕಾಲಘಟ್ಟದಲ್ಲಿ ಆಗಿದೆ ಅನ್ನೋದು ನಮಗೆ, ಅಂದರೆ ಸಹಜವಾದ ಈ ಅಭಿವೃದ್ಧಿಯ ಪಥದಲ್ಲಿ ಸಾಗಿ ಬಂತು ಅಂತೇಳಿ ಖಂಡಿತ ಸುಳ್ಳದು. ಆ ಬೀರೂರಿನಿಂದ ಶಿವಮೊಗ್ಗಕ್ಕೆ ರೈಲು ಆಗುವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮಾರಿಕಣಿವೆಯ ಜಲಾಶಯದ ಕೆಲಸ ನಡೀತಾ ಇತ್ತು, ವಿಕ್ಟೋರಿಯಾ ಆಸ್ಪತ್ರೆಯ ಕೆಲಸ ನಡೀತಾ ಇತ್ತು, ಇಡೀ ರಾಜ್ಯದಲ್ಲಿ ಪ್ಲೇಗು ಬಾಧಿಸ್ತಾ ಇತ್ತು, ಇನ್ನಿಲ್ಲದಂತೆ ಬಾಗಿಸ್ತಾ ಇತ್ತು ಈ ಮಲೆನಾಡಿನ ಕೆಲವು ಭಾಗಗಳನ್ನು ಬಿಟ್ಟು. ಆ ಸಂದರ್ಭದಲ್ಲಿ ಹಣದ ಮುಗ್ಗಟ್ಟು ಇದ್ದ ಕಾಲದಲ್ಲಿ ಕೆಂಪನಂಜಮ್ಮಣ್ಣಿಯವರು ಬೀರೂರಿನಿಂದ ಶಿವಮೊಗ್ಗಕ್ಕೆ ರೈಲು ಬರುವಂತಹ ಒಂದು ಕೆಲಸವನ್ನು ಮಾಡಿದರು. ಹಾಗಾಗಿಯೂ ಇದಕ್ಕೊಂದು ಕನೆಕ್ಷನ್ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಮೊಟ್ಟ ಮೊದಲ ಕೆಲಸ ಅವರದ್ದು ಶಿವಮೊಗ್ಗ ಜಿಲ್ಲೆಯ ಕೆಲಸ. ಕಾದಂಬರಿನಲ್ಲಿ ಅದನ್ನು ಹೇಳಲಿಲ್ಲ ನಾನು. ಅದನ್ನು ಹೇಳೋದಕ್ಕೆ ನಾನು ಅದೊಂದು ಸಣ್ಣ ತಪ್ಪು ನನ್ನದು. ಏನು ಅಂತಂದರೆ, ಆಗ ಅಡಿಕೆ ಬೆಳೆಗಾರರಿಗೆ ತೀರ್ಥಹಳ್ಳಿಯಲ್ಲಿ ಕಡಿಮೆ ಟ್ಯಾಕ್ಸ್ ಇತ್ತು. ಮಲೆನಾಡಿನ ಕೊಪ್ಪ, ಶೃಂಗೇರಿಯಿಂದ ಹಿಡಿದು ಸಾಗರ, ಸೊರಬದ ತನಕ ಎಲ್ಲರಿಗೂ ಅದಕ್ಕಿಂತ ಜಾಸ್ತಿ ಇತ್ತು. ಅದು ಬಹಳ ದಿನದಿಂದ ಒಂದು ಬೇಡಿಕೆ ಇತ್ತು, ಎಲ್ಲರಿಗೂ ತೀರ್ಥಹಳ್ಳಿಯ ತನಕ ತಾಲೂಕಲ್ಲಿ ಇರೋದನ್ನೇ ಮಾಡಬೇಕು, ಅಥವಾ ತೀರ್ಥಹಳ್ಳಿಯವರಿಗೆ ಬೇರೆಯವರಾಗೆ ಏರಿಸಬೇಕು ಅಂತೇಳಿ. ಆದರೆ ಕೆಂಪನಂಜಮ್ಮಣ್ಣಿಯವರು ಹಾಗಾಗಿ ಕೂಡಿದು ನಾವು ಒಬ್ಬರಿಗೆ ಕಡಿಮೆ ಇದೆ ಅನ್ನೋ ಕಾರಣದಿಂದ ಅವ್ರನ್ನ ಮಾತ್ರ ಏರಿಸಿ ಬೇರೆಯವರಿಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ಕಡಿಮೆ ಮಾಡ್ತಾರೆ. ಇದು ಈ ಥರದ ಕೆಲವು ವಿಷಯಗಳು ಶಿವಮೊಗ್ಗಕ್ಕೆ ನೇರವಾಗಿ ಕೆಂಪನಂಜಮ್ಮಣ್ಣಿಯವರ ಜೊತೆಗೆ ಕನೆಕ್ಷನ್ ಇದೆ. ಅವರ ಜೀವನದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರಿರುವ ದಂಪತಿ ಅಂತ ಯಾರಾದರೂ ಇದ್ದರೆ ಅದು ನಮ್ಮ ಡಾಕ್ಟರ್ ಮೆಗ್ಗಾನ್ ಮತ್ತು ಅವರ ಹೆಂಡತಿ. ಈ ಮೂರು ಕಾರಣಗಳಿಂದ ಕೆಂಪನಂಜಮ್ಮಣ್ಣಿಯವರು ಶಿವಮೊಗ್ಗಕ್ಕೆ ಸಂಬಂಧ ಇದೆ. ಆದರೆ ನಾನು ಕಾದಂಬರಿಯನ್ನು ಬರೆಯ ಹೊರಟಿದ್ದು ಕೆಂಪನಂಜಮ್ಮಣ್ಣಿಯವ್ರನ್ನ ಆ ಕಾಲಘಟ್ಟದಲ್ಲಿ ನಡೆದಿರುವ ಪ್ರಗತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತ್ರ ಅಲ್ಲ, ಆ ಕಾಲದ ಪರಿಸ್ಥಿತಿಯನ್ನು ಕುರಿತು ಅಲ್ಲ. ನನಗೆ ಮುಖ್ಯ ಆಗಿದ್ದು ಆ ಕಾಲದ ಮನಸ್ಥಿತಿ. ಅವರ ಮನಸ್ಥಿತಿ ಏನಿತ್ತು ಆ ಕಾಲದಲ್ಲಿ. ಇಂಥದ್ದೊಂದು ಪ್ರಗತಿಪರವಾದ ಕೆಲಸವನ್ನು ನೋಡಿ. ಒಂದು ಹಳ್ಳಿಯ ಹೆಣ್ಣುಮಗಳು, ಕಳಲೆಯ ಹೆಣ್ಣುಮಗಳು, 12 ವರ್ಷಕ್ಕೆ ಮದುವೆ ಆಗತ್ತೆ, 13 ವರ್ಷಕ್ಕೆ ದೊಡ್ಡವಳಾಗ್ತಾಳೆ, 14 ವರ್ಷಕ್ಕೆ ಮೊದಲ ಬಸರು, 28ನೇ ವಯಸ್ಸಿನವರಿಗೆ 7 ಹೆರಿಗೆ, 2 ಮಕ್ಕಳು ತೀರೋಗ್ತಾರೆ, 5 ಮಕ್ಕಳು, 28ರಲ್ಲಿ ವಿಧವೆ ಆಗ್ತಾರೆ. ವಿಧವೆ ಆದ ನಂತರದ 7.5 ವರ್ಷದ ಅವರ ಬದುಕನ್ನು ನಾವು ನೋಡಿದ್ರೆ, ಆ ನಂತರದಲ್ಲಿ ನಮ್ಮ ಪ್ರಭುತ್ವಗಳೆಲ್ಲ ಬಂದ್ವಲ್ಲ, ಅವರು 100 ವರ್ಷಗಳಲ್ಲಿ ಮಾಡೋಕ್ಕಾಗದೇ ಇರುವಂಥ ಕೆಲಸವನ್ನು ಅವರು ಮಾಡಿದರು. ಯಾವ ಪರಿಸ್ಥಿತಿಯಲ್ಲಿ? ಬ್ರಿಟಿಷರ ತೂಗು ಕತ್ತಿ ತಮ್ಮ ತಲೆಯ ಮೇಲೆ ನೇತಾಡ್ತಾ ಇದ್ದಾಗ. ಏನು ಮಾಡುವಾಗಲೂ ರಾಜ್ಯಕ್ಕೆ ಒಂದು ಬಂದೂಕನ್ನು ತೆಗೆದುಕೊಳ್ಳಬೇಕು, ಅಥವಾ ಆತ್ಮರಕ್ಷಣೆಗೆ ಒಂದು ಬಂದೂಕು ತೆಗೆಯಬೇಕು ಅಂತಂದರೆ ಬ್ರಿಟಿಷ್ ರೆಸಿಡೆಂಟರ ಒಪ್ಪಿಗೆಯನ್ನು ಪಡೆಯಬೇಕು. ಅಂತಹ ಕಾಲಘಟ್ಟದಲ್ಲಿ ಒಂದು ವಿಧವೆ ಹೆಣ್ಣು ಮಗಳು, ಅದರಲ್ಲೂ ಕೇವಲ ರೀಜೆಂಟ್ ಅಂದರೆ ರಾಜಪ್ರತಿನಿಧಿಯಾಗಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಒಂದು ಪಾಠವನ್ನು, ಒಂದು ನಿದರ್ಶನವಾಗಿ ಮೇಡಮ್ ಹೇಳೋರಂಗೆ ಉದಾಹರಣೆಯಾಗಿ ಅವರು ಬದುಕಿದ್ರು. ಜೊತೆಗೆ ಕೆಂಪನಂಜಮ್ಮಣ್ಣಿಯವರ ಅತ್ಯಂತ ದೊಡ್ಡ ಕೊಡುಗೆ, ಇವರು ವೆಂಕಟೇಶ್ ಅವರು ಹೇಳಿದರು, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ತಯಾರು ಮಾಡಿದ್ದು. ಒಬ್ಬ ಮಗನನ್ನು ಒಬ್ಬ ತಾಯಿ ಹೇಗೆ ಮುಂದಿನ
ಆಡಳಿತ ವ್ಯವಸ್ಥೆಗೆ ಅಥವಾ ಮುಂದಿನ ಕಾಲಘಟ್ಟಕ್ಕೆ ಹೊಸ ಶತಮಾನಕ್ಕೆ ಹೊಣಿಗೊಳಿಸ್ಬೋದು ಅನ್ನೋದಕ್ಕೆ ಒಂದು ನಮಗೆ ಉದಾಹರಣೆ ಬೇಕು ಅಂತಂದರೆ ಅದು ಕೆಂಪನಂಜಮ್ಮಣ್ಣಿ. ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕೊಟ್ಟರು. ಹೇಗೆ ಕೊಟ್ಟರು ಅಂತಂದರೆ ಪರಂಪರೆಯ ಒಳ್ಳೆಯ ಅಂಶಗಳನ್ನೆಲ್ಲ ಇಟ್ಟುಕೊಂಡೇ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ಕೊಟ್ಟರು. ಪ್ರಗತಿಪರವಾದ ಅಭಿವೃದ್ಧಿಪರವಾದ ಬ್ರಿಟಿಷರ ನಿಲುವನ್ನು ಅವರ ಮೇಲೆ ಕೊಡ್ತಾ ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನ ಇವರನ್ನು ಮರೀದೇ ಹೇಗೆ ಬದುಕಬೇಕು. ಯಾಕೆಂತಂದರೆ ನೀನು ಬಾಳ್ತಾ ಇರೋದು ಯಾವುದೋ ಅಭಿವೃದ್ಧಿಯ ದೊಡ್ಡ ಒಂದು ಉದಾಹರಣೆಯನ್ನು ಕಟ್ಟಲಿಕ್ಕಲ್ಲ. ನಮ್ಮ ಜನಗಳು ನೆಮ್ಮದಿಯಿಂದ ಬದುಕುವಂತೆ ನೀನು ಬದುಕನ್ನು ಕಟ್ಟಿಕೊಡಬೇಕು ಅನ್ನುವಂಥ ಒಂದು ಬುದ್ಧಿವಾದವನ್ನು ಅಥವಾ ಒಂದು ಮನಸ್ಥಿತಿಯನ್ನು ಮಗನಲ್ಲಿ ಹುಟ್ಟಿ ಹಾಕಿರೋದಿಲ್ಲ. ಅದು ಅತ್ಯಂತ ದೊಡ್ಡದು. ಪ್ರಪಂಚದಲ್ಲಿ ಭಾಳಷ್ಟು ಜನ ಯಶಸ್ವಿಯಾಗಿರೋ ಮನುಷ್ಯರಿದ್ದಾರೆ. ಆದರೆ ಅವರ ಮಕ್ಕಳು ಏನಾದರೂ ಆಮೇಲೆ ಇವರು ಹೇಗೆ ಕೆಂಪನಂಜಮ್ಮಣ್ಣಿ ತುಂಬ ಯಶಸ್ವಿ ಆದರು ಅಂತಂದರೆ ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ನಮಗೆ ಉದಾಹರಣೆಯಾಗಿ ಸಲ್ತಾರೆ. ಕೃಷ್ಣ ಇಡೀ ಇದನ್ನು ಆಳ್ದ, ಈ ಇಡೀ ಭರತಖಂಡವನ್ನು ಮಾಡ್ದ ಅಂತಂದರೆ ಕೃಷ್ಣನ ಮಕ್ಕಳು ಅಪಾಪೋಲಿಗಳಾಗಿ ಹೋಗ್ಬಿಟ್ರು. ಯಾದವರು ಬಡಿದಾಡಿ ಸತ್ತರು. ಸತ್ಯ ಇದು, ಭಾಗವತ ಹೇಳುವಂಥ ಕತೆ. ಯಾಕಾಗಲಿಲ್ಲ? ನಾವು ದೊಡ್ಡವ್ರದ್ದು ಆಮೇಲಿನ ಮಕ್ಕಳ ವಿಷಯ ಹೇಳಿಬಿಟ್ರೆ ಅದು ರಾಜಕೀಯ ಆಗಿಬಿಡುತ್ತೆ, ಬೇಡ. ಆದರೆ ನಾವು ಗಮನಿಸಬೇಕಾದ್ದೇನು ಅಂದರೆ ಒಬ್ಬ ತನ್ನ ಬದುಕನ್ನು ಯಶಸ್ವಿಯಾಗಿ ಬದುಕುವುದಷ್ಟೇ ಅಲ್ಲ, ಆ ಪರಂಪರೆಯನ್ನು ಮುಂದುವರಿಸುವುದಕ್ಕೆ ಪೀಠಿಗೆ ಆಗಬೇಕು ಅವನ ಬದುಕು ಅನ್ನೋದಕ್ಕೆ ಈ ತಾಯಿ ಕಾರಣ. ಹಾಗಾಗಿ ತಾಯ್ತನಕ್ಕೆ ನಮ್ಮಲ್ಲಿ ಆ ಗೌರವ ಇರುತ್ತೆ. ಒಬ್ಬ ತಾಯಿ ಮಾತ್ರ ಒಂದು ಪ್ರಭುತ್ವದ ಹೊಣೆಗಾರಿಕೆಯನ್ನು ಒಪ್ಪಿಕೊಂಡರೆ ಆ ಪ್ರಭುತ್ವ ಮುಂದೂ ಕೂಡ ತನ್ನ ಒಳ್ಳೆಯತನವನ್ನು ಮುಂದುವರಿಸಬಹುದು ಅನ್ನೋದಕ್ಕೆ. ಈಗ ನಾಲ್ವಡಿಯವರನ್ನು ಬೆಳೆಸುವಾಗ ಒಬ್ಬ ತಾಯಿ ಅರಮನೆಯಲ್ಲಿದ್ದವರು, ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವರು ಏನೆಲ್ಲ ಮಾಡ್ಬೋದು. ಆದರೆ ಹಾಗೆ ಮಾಡಲಿಲ್ಲ. ಅವರಿಗೆ ಕಂಪ್ಯಾಷನೇಟ್, ಅವರಿಗೆ ಸಹಾನುಭೂತಿ ಅಂದರೆ ಏನು, ಅವರಿಗೆ ಕರುಣೆ ಅಂದರೆ ಏನು, ಅವರಿಗೆ ಪ್ರೀತಿ ಅಂದರೆ ಏನು, ಅವ್ರಿಗೆ ಯಾರನ್ನು ನೆಮ್ಮದಿಯಾಗಿ ಬದುಕುವುದಕ್ಕೆ ಅವಕಾಶ ಕೊಡೋದು ಯಾರಿಗೆ ಹೇಗೆ ಅನ್ನುವುದನ್ನೆಲ್ಲ ಕಲಿಸಿದರು. ನನ್ನ ಕಾದಂಬರಿಯಲ್ಲಿ ಒಂದು ಮಾತಿದೆ, ಅದು ನನ್ನ ಭಾವ ಅಷ್ಟೇ. ನಾಲ್ವಡಿಯವರು ಒಂದ್ಸರಿ ಈ ತಾಯಿಗೆ ಹೇಳ್ತಾರೆ, ಅಮ್ಮ ದೇವರಿಗೂ ನಿನ್ನಂಥದ್ದೇ ಒಂದು ತಾಯಿ ಇರಬೇಕು ಕಣಮ್ಮ. ಯಾಕೆಂದರೆ ದೇವರು ಅಷ್ಟು ಕರುಣಾಮಯ, ಅಷ್ಟು ಒಳ್ಳೆಯವನು ಅಂತೀವಲ್ಲ ನಾವು, ಬಹುಶಃ ಅವನಿಗೂ ನಿನ್ನಂಥದ್ದೇ ಒಂದು ತಾಯಿ ಇರಬೇಕು ಅಲ್ವಾ ಅಂತ ಚಿಕ್ಕ ಮಗುವಾಗಿದ್ದ ಕೇಳ್ತಾರೆ ತಾಯಿ ಹತ್ರ. ಯಾಕೆಂದರೆ ತಾಯ್ತನ ಅಷ್ಟು ದೊಡ್ಡದು. ಯಾವಾಗ ತಾಯ್ತನ ದೊಡ್ಡದು, ಆ ತಾಯ್ತನವನ್ನು ಅಷ್ಟು ಜವಾಬ್ದಾರಿಯುತವಾಗಿ ನಿರ್ವಹಿಸಿದಾಗ, ಆ ಮಕ್ಕಳನ್ನು ಆ ಥರ ಬೆಳೆಸಿದಾಗ, ಅದಕ್ಕೆ ನಮಗಿರುವಂಥ ಶ್ರೇಷ್ಠವಾದ ಉದಾಹರಣೆ, ನಮ್ಮ ದೇಶದಲ್ಲಿ ಇರುವಂಥ ಅತ್ಯಂತ ಶ್ರೇಷ್ಠ ಉದಾಹರಣೆ ಅಂತಂದರೆ ತಾಯಿ ಕೆಂಪನಂಜಮ್ಮಣ್ಣಿಯವರು. ಎರಡೂ ಒಟ್ಟಿಗೆ ಮಾಡ್ತಾರೆ ಅವರು. ಒಂದು ಪ್ರಭುತ್ವವನ್ನು ಸಮರ್ಥವಾಗಿ ನಡೆಸೋದು, ಜೊತೆಗೆ ತಾಯ್ತನವನ್ನು ಸಮರ್ಥವಾಗಿ ನಿಭಾಯಿಸೋದು. ಈ ಕಾಲಘಟ್ಟದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು ಅನ್ನುವುದು ಆ ಕಾಲದ ಪರಿಸ್ಥಿತಿಗಿಂತ ನನಗೆ ಮುಖ್ಯವಾಯಿತು. ನನಗನ್ನಿಸ್ತು, ಇಂಥದ್ದೊಂದು ಯಶಸ್ವಿಯಾದ ಪ್ರಭುತ್ವವನ್ನು ಮುನ್ನಡೆಸಿರುವ ತಾಯಿಯ ಮನಸ್ಥಿತಿ ಹೇಗಿರ್ಬೋದು. ಬೇರೆ ಏನೂ ಇರಲಿಲ್ಲ, ಎಲ್ಲರನ್ನೂ ಮಕ್ಕಳಾಗಿ ನೋಡ್ಕೊಂಡ್ರು. ಮನೆ ಒಳಗಿನ 5 ಮಕ್ಕಳು, ರಾಜ್ಯದಲ್ಲಿರುವಂಥ ಆವತ್ತಿನ ನಮ್ಮ ಜನಸಂಖ್ಯೆ ಇದ್ದಿದ್ದು 55 ಲಕ್ಷ, ಎಲ್ಲರನ್ನೂ ಮಕ್ಕಳಾಗಿ ನೋಡ್ಕೊಂಡ್ರು. ಅದು ತಾಯಿಗೆ ಮಾತ್ರ ಸಾಧ್ಯ. ನಾನು ತಂದೆಗೆ ಸಾಧ್ಯ ಇಲ್ಲ ಅಂತ ಹೇಳಲ್ಲ, ಆದರೆ ಆ ಸೂಕ್ಷ್ಮಗಳನ್ನು ನೋಡುವಂಥ ಗುಣ, ತಂದೆ ಜವಾಬ್ದಾರಿಯನ್ನು ಹೊರಬೋದು, ತಂದೆ ಅವರ ಬದುಕಿಗೆ ಬೇಕಾಗಿರುವ ನಿರ್ವಹಣೆಯನ್ನು ಕೊಡ್ಬೋದು, ಆದರೆ ಬದುಕಿಗೆ ಬೇಕಾದ ಆ ಸೂಕ್ಷ್ಮ ಸಂಗತಿಗಳನ್ನು, ಅದರಲ್ಲೂ ಕೆಂಪನಂಜಮ್ಮಣ್ಣಿ ಅಂತ ಒಬ್ಬ ತಾಯಿ, ಹೀಗೆ ನಾನು ಹೇಳಿದಾಗೆ 12 ವರ್ಷ 28 ವರ್ಷ ಆ ನಡುವಿನ ಬದುಕು, ಅದನ್ನೆಲ್ಲ ನೋಡಿದಾಗ ಅಂಥವ್ರು ಮಾತ್ರ ಕೊಡುವುದಕ್ಕೆ ಸಾಧ್ಯ. ಕೆಂಪನಂಜಮ್ಮಣ್ಣಿಯವರ ಇಡೀ ಬದುಕಿನಲ್ಲಿ ನಮ್ಮೆಲ್ಲರಿಗೂ ಉದಾಹರಣೆಯಾಗುವಂಥ ವಿಚಾರ ಏನಿದೆ ಅಂತಂದರೆ, ನಾವು ತೆಗೆದುಕೊಳ್ಳಬಹುದಾದ ಒಂದು ಮಾತ್ರವಾದ ಪಾಠ ಏನು ಅಂತಂದರೆ ಅವರ ಸಮಾಧಾನ ಚಿತ್ತ. ನೋಡಿ, ಮನುಷ್ಯ ಈ ಯುದ್ಧವನ್ನು ಮಾಡ್ತಾ ಹೋದರೆ ಅಥವಾ ಯುದ್ಧವನ್ನು ಮಾಡಬೇಕು ಅನ್ನುವ ಪರಿಸ್ಥಿತಿ ಇದ್ದರೆ ಒಂದು ಉನ್ಮಾದ ಸ್ಥಿತಿ ಇರುತ್ತೆ ಯಾವಾಗಲೂ. ಯಾರೇನು ಮಾಡ್ತಾರೋ, ಮನುಷ್ಯರನ್ನು, ಜಗತ್ತನ್ನು ನಾವು ನಂಬಬೇಕು ಬೇಡವೋ ಅನ್ನುವಂಥ ಒಂದು ಅಪನಂಬಿಕೆಯಲ್ಲಿರ್ತಾರೆ. ಅವರು ಯುದ್ಧ ಮಾಡಬೇಕಾಗಿದ್ದಿರಲಿಲ್ಲ. ಹಾಗಾಗಿ ಅವರು ಯಾರ ಮೇಲೆ ಯುದ್ಧ ಮಾಡಿದ್ರು? ಅವರು
ಅನೈರ್ಮಲ್ಯದ ಮೇಲೆ ಯುದ್ಧ ಮಾಡಿದ್ರು, ಅಜ್ಞಾನದ ಮೇಲೆ ಯುದ್ಧ ಮಾಡಿದ್ರು, ಇಲ್ಲಿರುವಂಥ ಅವ್ಯವಸ್ಥೆಯ ಬಗ್ಗೆ ಯುದ್ಧ ಮಾಡಿದ್ರು, ತಾರತಮ್ಯದ ವಿರುದ್ಧ ಯುದ್ಧ ಮಾಡಿದ್ರು ಅಂತ. ಹಾಗಾಗಿ ಅವರು ಈ ಮನಸ್ಥಿತಿಯನ್ನು ಏರುಪೇರು ಮಾಡಬೇಕಾಗಿಲ್ಲ. ಸಹಜ ಚಿತ್ತದಲ್ಲಿ ಈ ಈ ಬದುಕನ್ನು ಸ್ವೀಕರಿಸುವಂಥ ಗುಣವನ್ನು ತಾವೂ ಕಲಿತರು, ತಮ್ಮ ಮಕ್ಕಳಿಬ್ಬರಿಗೂ ಕಲಿಸ್ಕೊಟ್ರು. ನೋಡಿ, ಒಂದು ಹೆಣ್ಣುಮಗಳ ಬದುಕು ಯಾವತ್ತು ಹೇಗಾಗ್ಬೋದು ಅನ್ನೋದಕ್ಕೆ ಮೊದಲ ಮಗಳ ಮದುವೆ, ಅರಮನೆ ಅದ್ದೂರಿಯಾಗಿ ಶೃಂಗಾರ ಆಗಿದೆ, ದೇಶ ವಿದೇಶದ ಗಣ್ಯರೆಲ್ಲ ಬಂದಿದ್ದಾರೆ, ಈ ಇದಾಗಿ ವಧುವರರ ಮುಖದರ್ಶನ ಆಗಿ ಮಾಲಾರ್ಪಣೆಗಳಾಗಿ ಏನು ಹೇಳ್ತೀವಿ ನಾವು ಪಾಣಿಗ್ರಹಣ ಆಗಿ ಲಾಜಾಹೋಮದ ಸಂದರ್ಭದಲ್ಲಿ ಊಟಕ್ಕೆ ಏಳಬೇಕು ಅನ್ನುವಂಥ ಕಾಲಘಟ್ಟದಲ್ಲಿ ಇಡೀ ಅರಮನೆಗೆ ಬೆಂಕಿ ಬಿದ್ದರೆ ಆ ತಾಯಿ ಏನು ಮಾಡಬೇಕು ಹೇಳಿ? ಗಂಡ ಇಲ್ಲ. ಒಂದು ತಾಯಿಯ ಪರಿಸ್ಥಿತಿ ಏನಾಗ್ಬೋದು? ಆದರೆ ಈ ತಾಯಿ ಏನಿದ್ದಾರೆ, ಅವತ್ತು ಮೈಸೂರಿನ ಪ್ರಜೆಗಳಿರ್ಬೋದು, ಮೈಸೂರಿನ ಅಧಿಕಾರಿ ವರ್ಗ ಇರ್ಬೋದು, ಎಲ್ಲರೂ ಸಹಕರಿಸಿ ಅರಮನೆಯ ಬೆಂಕಿಯನ್ನು ಆರಿಸಿದ್ರು, ಅಥವಾ ಅರಮನೆಯ ಅಮೂಲ್ಯವಾದ ವಸ್ತುಗಳು ಹಾಳಾಗದಿದ್ದ ಹಾಗೆ ಮಾಡಿದ್ರು, ಅದೆಲ್ಲ ಬೇರೆ ಕತೆ. ಆದರೆ ಆ ಉರಿದು ಹೋದ ಅರಮನೆಯ ಬೂದಿಯ ಮೇಲೆ ಮತ್ತೊಂದು ಅದ್ಭುತವಾದ, ಇವತ್ತೆಲ್ಲ ನಾವು ನೋಡುವಂಥ ಮೈಸೂರು ಅರಮನೆಯನ್ನು ಕಟ್ಟಿ ನಿಲ್ಲಿಸಿದಂಥ ಆ ಹೆಣ್ಣು ಮಗಳ ಮನಸ್ಥಿತಿ ಅಥವಾ ಅವರ ಆ ಒಂದು ಛಲ ಹೇಗಿರ್ಬೋದು, ಹೇಗಾಗಿರ್ಬೋದು ಅವರಿಗೆ? ಅದಕ್ಕಿಂತ ಮೊದಲೇ ಎರಡನೇ ಮಗಳು ಮದುವೆ ಆಗಿರುತ್ತೆ. ಅಲ್ಲೂ ಕೂಡ ಅವರು ಸಾಂಸಾರಿಕವಾದ 12 ವರ್ಷದ ಎರಡನೇ ಮಗಳು ನಾನು ಅಕ್ಕನಿಗಿಂತ ಮೊದಲು ಮದುವೆ ಆಗ್ತೀನಿ ಅಂತ ಕೂತಿರ್ತಾಳೆ. ಒಬ್ಬ ತಾಯಿ ಏನು ಮಾಡಬೇಕು? ಅದನ್ನು ನಿರ್ವಹಿಸ್ತಾರೆ. ಹೀಗೆ ಒಬ್ಬ ಕುಟುಂಬದ ಯಜಮಾನಿಯಾಗಿ ಅವರು ಗಂಡನ ಕನಸುಗಳನ್ನು ಯಾವುದನ್ನೂ ಚಾಚು ತಪ್ಪದ ಹಾಗೆ ನಿರ್ವಹಿಸುತ್ತಾ, ಎಲ್ಲದನ್ನು ಗಂಡನಿಗೆ ಮಾಡಲಿಕ್ಕಾಗಲಿಲ್ಲೋ ಅದನ್ನು ತಾನು ಮಾಡುತ್ತಾ, ತನಗೂ ಮಾಡಲಿಕ್ಕಾಗದಿರುವಂಥ ಕನಸನ್ನು ತನ್ನ ಮಗನಿಗೆ ವರ್ಗಾಯಿಸಿ ಅವನಿಗೆ ಮಾಡುವಂತಹ ಸಾಮರ್ಥ್ಯವನ್ನು ಕಲಿಸಿ ಈ ನಾಡಿಗೆ ನಾಲ್ವಡಿಯವರಂಥ ಮನೆಗಳ ದೀಪವಾಗುವಂಥ ಒಂದು ಪ್ರಭುವನ್ನು ಕೊಟ್ಟು ಹೋಗಿರೋದು ಇದೆಯಲ್ಲ, ಅದು ಕೆಂಪನಂಜಮ್ಮಣ್ಣಿಯಂತಹ ತಾಯಿಯ ಅತಿ ದೊಡ್ಡ ಕೊಡುಗೆ. ನಾವು ಇವತ್ತು ಯಾಕೆ ಕೆಂಪನಂಜಮ್ಮಣ್ಣಿಯವ್ರನ್ನ ನೆನಪು ಮಾಡ್ಕೋಬೇಕು ಅಂತಂದರೆ, ನಿಜ ಇದು ವಾಣಿ ವಿಲಾಸ ಸಾಗರ ಆ ಕಾಲದಲ್ಲಿ ಭಾರತದಲ್ಲೇ ಅತ್ಯಂತ ಎತ್ತರವಾದ ಅಣೆಕಟ್ಟು, ಅತ್ಯಂತ ಕಡು ಬರಗಾಲದಿಂದ ಬಸವಳಿಯುತ್ತಿರುವಂಥ ಚಿತ್ರದುರ್ಗದಂಥ ಜಿಲ್ಲೆಯಲ್ಲಿ ಕಟ್ಟಿರುವಂಥ ಡ್ಯಾಮ್. ಇಷ್ಟೇ ಮುಖ್ಯನಾ? ಅಲ್ಲ. ನೀವು ಇವತ್ತು ನೆನಪಿಟ್ಕೋಬೇಕು ಅಂತಂದರೆ, ನಮ್ಮ ಇವತ್ತಿನ, ದಯವಿಟ್ಟು ಯಾರು ರಾಜಕೀಯ ಅಂತ ತಿಳ್ಕೊಬೇಡಿ, ಒಂದು ಪ್ರಭುತ್ವ ಅಂತ ತಿಳ್ಕೊಂಡು ಹೇಳ್ತೀನಿ ನಾನು, ಇವತ್ತಿನ ಪ್ರಭುತ್ವದ ಮಾನವನ್ನೂ ಕೂಡ ಕಾಪಾಡುವಂಥ ಡ್ಯಾಮ್ ಅದು. ಯಾಕೆ ಆ ಮಾತು ಹೇಳ್ತೀನಿ ಅಂತಂದರೆ, ಈ ಕಳೆದೊಂದು 2-3 ತಿಂಗಳಲ್ಲಿ ತಮಗೆಲ್ಲ ಹೋಗಂತು ಎತ್ತಿನ ಹೊಳೆ ನೀರನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ, ಚಿಕ್ಕಬಳ್ಳಾಪುರಕ್ಕೆಲ್ಲ ತಗೊಂಡು ಹೋಗ್ತೀವಿ ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ಇವತ್ತು ತಗೊಂಡೋಗೋಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ ಅಂದಾಗ ಅದನ್ನು ಇಲ್ಲಿಂದ ತಗೊಂಡೋಗಿ ವಾಣಿ ವಿಲಾಸಕ್ಕೆ ಪಂಪ್ ಮಾಡಿ. ಯಾಕೆಂದರೆ ಎಂಥ ಆಯಕಟ್ಟಿನ ಜಾಗದಲ್ಲಿ ಆಕೆ ಆ ಪುಣ್ಯಾತೀತಿ ಆ ಡ್ಯಾಮನ್ನು ಕಟ್ಸಿಟ್ಟು ಹೋಗಿದ್ದಾರೆ ಅಂತಂದರೆ, ಇವರಿಗೆ ಮೊದಲು ಅಲ್ಲಿ ತನಕಪ್ಪ ಅಲ್ಲಿಂದ ಮಾಡ್ತೀನಿ ಅಂತ ಹೇಳಿದ್ರೆ ನೀರು ಹೋಯ್ತೋ ಇಲ್ವೋ ಆ ರಾಜಕೀಯ ನಮಗೆ ಬೇಡ. ಆದರೆ ಆ ಜಲಾಶಯ ಎಂತಹ ಆಯಕಟ್ಟಿನ ಸ್ಥಾನದಲ್ಲಿ ಇದೆ ಅನ್ನುವುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇವತ್ತು ಅಪ್ಪರ್ ತುಂಗ ಆದರೂ ಇದಕ್ಕೆ ಪಂಪ್ ಮಾಡ್ತೀವಿ ನಾವು ಅಂತ ಹೇಳ್ತೀವಿ, ಎತ್ತಿನ ಹೊಳೆ ಆದರೂ ಅದಕ್ಕೆ ಪಂಪ್ ಮಾಡ್ತೀವಿ. ಅಂಥ ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಅಣೆಕಟ್ಟನ್ನು ಆ ಕಾಲದಲ್ಲಿ ಕಟ್ಟಿದ್ರು. ಇದೆಲ್ಲ ಅವರ ರೀಜೆಂಟ್ ಗಿರಿ ಇದ್ದಾಗ ನಡೆದರೆ, ರೀಜೆಂಟ್ ಗಿರಿಯನ್ನು ಬಿಟ್ಟು ಮಗನಿಗೆ ವಹಿಸಿಕೊಟ್ಟ ಮೇಲೂ ಕೂಡ ಒಂದೇ ಒಂದು ದಿನ ಮೆಕನಕ್ಕೆ ಅಂಥೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪಿ ಎ ಆಗಿರ್ತಾರೆ. ಅವರು ಒಂದು ಮಾತನ್ನು ಅವರು ಇದರಲ್ಲಿ ಬರೀತಾರೆ. ಏನು ಅಂತ ಕೇಳಿದ್ರೆ, ರಾಜಮಾತೆ ಏನು ಇದ್ರೋ ಅವರು ಮನಸ್ಸು ಮಾಡಿದರೆ ಇನ್ನೊಂದು 4 ವರ್ಷ ತಮ್ಮ ರಾಜ್ಯವನ್ನು ಮಗನಿಗೆ ಕೊಡದೆ ತಾವೇ ಇಟ್ಕೋಬೋದಾಗಿತ್ತು. ಯಾಕೆಂದರೆ ಬೇಕಾದಷ್ಟು ಉದಾಹರಣೆ ಇದೆ. ಎಷ್ಟೊಂದು ಜನ ರಾಜರು ತಮ್ಮ ಮಗನಿಗೆ ಅಧಿಕಾರ ಕೊಡೋಕ್ಕಾಗದೆ ಮಗನನ್ನೇ ಕೊಲಿಸಿದವರು ಇದ್ದಾರೆ, ಮಲಮಗನನ್ನೇ ಕೊಲಿಸಿದವರು ಇದ್ದಾರೆ, ಅಥವಾ ಅಣ್ಣ ತಮ್ಮನಿಗೆ ಕೊಡಬೇಕಾಗತ್ತೆ ಅಂದರೆ ಅವನ್ನೇ ಕೊಲಿಸಿರುವಂಥ ಇದು ನಮ್ಮ ದೇಶದ ಚರಿತ್ರೆಯಲ್ಲೇ ಇದೆ. ಆದರೆ ಒಬ್ಬಳು ರಾಣಿ ತನ್ನ ಮಗನಿಗೆ ಆಗ್ಬೋದು, ಅಧಿಕಾರವನ್ನು ಅನುಭವಿಸಿದ ನಂತರ ತಕ್ಷಣ ಬಿಟ್ಟುಕೊಡಬೇಕು ಅಂತಂದರೆ, ಅದು ವಯಸ್ಸಿದ್ದಾಗ ಅವರಿಗೆ ಎಷ್ಟಾಯಿತು, 28ರಲ್ಲಿ ಅವರು ಇದಾಗಿದ್ದು, ಅದು 7.5 ವರ್ಷ, 36ನೇ ವರ್ಷದಲ್ಲಿ ಅವರಿಗೆ ಇಡೀ ಬ್ರಿಟಿಷ್ ಸರ್ಕಾರ ಗೌರವ ಕೊಡ್ತಿತ್ತು. ಜನ ಯಾರೂ ಬೇಡ ಅಂತಿರಲಿಲ್ಲ, ಇಡೀ ಸಮಾಜದಲ್ಲಿ ಗೌರವ ಇತ್ತು. ಮಗನೇ ನಾನು ಇನ್ನೊಂದು 4 ವರ್ಷ ನಾನೇ ಅಧಿಕಾರ ಮುಂದುವರಿಸ್ತೀನಿ ಅಂತಂದ್ರೆ ಕೃಷ್ಣರಾಜ ಒಡೆಯರೇನು ಬೇಡ ಅಂತಿರಲಿಲ್ಲ. ಅವರಿಗೂ ಆ ಥರ ಒಂದು ಇದಿತ್ತು. ಆದರೂ ಕೂಡ ಮಾಡಲಿಲ್ಲ. ಜೊತೆಗೆ ಮಗನಿಗೆ ಅಧಿಕಾರ ಕೊಟ್ಟ ನಂತರ
ಈ ತಾಯಿ ಮನಸ್ಸು ಮಾಡಿದರೆ ಭಾಳಷ್ಟು ಪ್ರಭಾವ ಬೀರ್ಬೋದಾಗಿತ್ತು. ಆದರೆ ಯಾವತ್ತೂ ಪ್ರಭಾವ ಬೀರಿಲ್ಲ ಅಂಥೇಳಿ ಮಗನ PA ಮುಂದೆ ಬರೀತಾರೆ. ಅಂದರೆ ಅಂತಹ ಒಬ್ಬಳು ತಾಯಿ. ಅವರ ಬಗ್ಗೆ ನಾವು ಶಿವಮೊಗ್ಗಕ್ಕೆ ಟ್ರೈನ್ ತಂದರು, ಮೆಗಾನ್ ಇದನ್ನು ಮಾಡಿದ್ರು, ಇದನ್ನು ಕಟ್ಟಿದ್ರು, ಶಿವನ ಸಮುದ್ರ ಇದೆಲ್ಲಕ್ಕಿಂತ ಶಿವನ ಸಮುದ್ರ ಸ್ಥಾವರ ಕಟ್ಟಿರೋದು ಇದೆಯಲ್ಲ, ಒಂದು ಹೆಣ್ಣು ಮಗಳು ಆ ಕಾಲದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತಂದರೆ ಇಡೀ ದೇಶದಲ್ಲಿ ಕರೆಂಟು ವೋಲ್ಟೇಜು ಅನ್ನೋ ಶಬ್ದಗಳು ಕೂಡ ಗೊತ್ತಿರಲಿಲ್ಲ. ಕರೆಂಟು ಅನ್ನೋದು ಯಾರ್ಯಾರಿಗೂ ಗೊತ್ತಿರಲಿಲ್ಲ. ಕರೆಂಟು ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಬ್ರಿಟಿಷರು 3 ಪ್ರಾಂತ್ಯಗಳನ್ನು ನೇರವಾಗಿ ಆಡಳಿತ, ಮುಂಬಯಿ, ಮದ್ರಾಸು ಮತ್ತು ಕಲ್ಕತ್ತಾದಲ್ಲಿ ಆಡಳಿತ ನಡೆತಾ ಇದ್ದರು. ಕರೆಂಟ್ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಎಲ್ರಿಗೂ ಅಂತಂದ್ರೆ ಅವರೇ ಮಾಡ್ಬೋದಾಗಿತ್ತು. ನಾವು ಕೆಲವು ಕಡೆ ಬ್ರಿಟಿಷರನ್ನು ಭಾಳ ಅತಿರಂಜಿತವಾಗಿ ಬ್ರಿಟಿಷರು ಮಾಡ್ಬೋದಾಗಿತ್ತು, ಬ್ರಿಟಿಷರ ಪುಟಗಳನ್ನು ನಾವು ನಮ್ಮ ಆಡಳಿತಕ್ಕೆ ತಂದ್ಕೋಬೇಕು ಅಂತಿದ್ವಿ, ಅವ್ರು ಯಾಕೆ ಮಾಡಲಿಲ್ಲ? ಅದೆಲ್ಲದನ್ನು ಬಿಟ್ಟು ಒಂದು ಸಣ್ಣ ಸಂಸ್ಥಾನದವರು ಶಿವನ ಸಮುದ್ರ ಸ್ಥಾವರವನ್ನು ಕಟ್ಟುವಂಥ ಕೆಲಸ ಯಾಕೆ ಮಾಡಿದ್ರು ಅಂದರೆ ಕೋಲಾರಕ್ಕೆ ಚಿನ್ನದ ಗಣಿಗೆ ವಿದ್ಯುತ್ ಕೊಡಬೇಕು ಅಂತ ಮಾಡಿದ್ರು ಅನ್ನೋದು ಎಲ್ಲ ಮೇಲ್ನೋಟಕ್ಕೆ ಸತ್ಯ. ಆದರೆ ಅದನ್ನಾದರೂ ಆರಂಭ ಆಗಿದ್ದು ಹೇಗೆ ಅಂತಂದರೆ, ಈ ಶಿವನ ಸಮುದ್ರ ಸಮುದ್ರದಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನು ಮಾಡಿ ಅದನ್ನು ಖಾಸಗಿಯವರಿಗೆ ಕೊಟ್ಟು ಅವ್ರ ಹತ್ರ ಮಾಡಿಸಿ ನಮಗೆ ಕರೆಂಟ್ ಕೊಡಿ ಅಂದರು ಬ್ರಿಟಿಷರು. ನೀವು ಮಾಡಿ ಅಂತ ಹೇಳಲಿಲ್ಲ. ಆದರೆ ಅದನ್ನು ದರ್ಬಾರ ಮೂಲಕ ನಾವೇ ಮಾಡಿಸ್ತೀವಿ. ಯಾಕೆ ಅಂತಂದರೆ ಇವತ್ತು ನಾವು ಪಕ್ಕದ ಮನೆಯವರಿಗೆ ಕೊಡುವ ಚಟ್ನಿಯನ್ನು ನಾಡಿದ್ದು ನಾವು ಇದನ್ನು ಸಿಹಿಯನ್ನು ನಮ್ಮ ಮಕ್ಕಳಿಗೂ ಕೊಟ್ಕೋಬೋದು ಅನ್ನುವಂಥ ಯೋಚನೆ ಇತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಯಾಕೆಂತಂದರೆ ಅದು ಒಂದೇ ಕಾರಣದಿಂದ ನೋಡಿ, ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ ಮುಂದೆ ಶಿವನ ಸಮುದ್ರ ಆಗ ಮಾಡಿದ್ರಲ್ಲ 1898ರಿಂದ 1900ರಲ್ಲಿ, ಅದು ಭಾರತದ ಒಟ್ಟು ಚರಿತ್ರೆಯ ಮೇಲೆ ಏನು ಪರಿಣಾಮ ಬೀರ್ತು ಅಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇಡೀ ಭಾರತದ ವಾರ್ಷಿಕ ವಿದ್ಯುತ್ ಬಳಕೆ 10 ಯೂನಿಟ್ ಆದರೆ, ಕೇವಲ 10 ಯೂನಿಟ್ ವರ್ಷಕ್ಕೆ ಒಂದು ವ್ಯಕ್ತಿಯ ಸರಾಸರಿ ಬಳಕೆ ಅಂತ ಆಗಿದ್ದರೆ ಬರುವಾಗ ಮೈಸೂರಿನಲ್ಲಿ, ಓಲ್ಡ್ ಮೈಸೂರಿನಲ್ಲಿ 47 ಯೂನಿಟ್ ಇತ್ತು ಆಗ. ಅಂದರೆ ಇಡೀ ಭಾರತದ ಆ್ಯಾವರೇಜಿನ 4.5 ಪಟ್ಟಷ್ಟು ಮುಂದಿತ್ತು. ಭಾರತದಲ್ಲಿ ಅಥವಾ ಮೈಸೂರಿನಲ್ಲಿ ಅಷ್ಟೊತ್ತಿಗೆ ಪಿಂಗಾಣಿ ಕಾರ್ಖಾನೆ ಇತ್ತು, ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕಾರ್ಖಾನೆ ಇತ್ತು, ವಿದ್ಯುತ್ ವೈರ್ ಕಾರ್ಖಾನೆ ಇತ್ತು, ಮೈಸೂರು ಲ್ಯಾಂಪ್ಸ್ ಕಾರ್ಖಾನೆ ಇತ್ತು. ಮೈಸೂರಿನ ವಿದ್ಯುತ್ತಿನ ವಿಚಾರದಲ್ಲಿ ಮೈಸೂರು 100ಕ್ಕೆ 100 ಸ್ವಾವಲಂಬಿಯಾಗಿತ್ತು. ಇದು ಕಾರಣ ಏನು ಬಂತು ಅಂದರೆ, ಆ ತಾಯಿ ಅವತ್ತು ಅಲ್ಲಿ ಒಂದು ವಿದ್ಯುತ್ ಸ್ಥಾವರವನ್ನು ಮಾಡಿದ ಕಾರಣದಿಂದ. ಎಲ್ಲರೂ ಮಾತಾಡ್ತೀವಿ ನಾವು, ನಮ್ಮಲ್ಲಿ ಆಧುನಿಕ ವಿಜ್ಞಾನ ತಾಂತ್ರಿಕ ಶಿಕ್ಷಣಗಳೆಲ್ಲ ಯಾವಾಗ ಪ್ರಾರಂಭ ಆಯಿತು ಅಂದರೆ, ಸ್ವಾತಂತ್ರ್ಯ ಬಂದು ಮೊದಲನೆಯ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ IITಗಳು ಆರಂಭವಾದವು, IIMಗಳು ಆರಂಭವಾದವು, ಆಮೇಲಿನ ಭಾರತದ ಆಧುನಿಕ ಇದು ಶುರುವಾಯಿತು ಅಂತೇಳಿ. ಅದಕ್ಕಿಂತ 50 ವರ್ಷದ ಮುಂದೆ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ನಿನ್ನೆ ಭಾರತದ ವಿಶ್ವದ ಅತ್ಯುತ್ತಮ ಇನ್ಸ್ಟಿಟ್ಯೂಷನ್ಗಳ ಲಿಸ್ಟ್ ಬಂತು. ಅದರಲ್ಲಿ ಮೊದಲನೇ ಸ್ಥಾನ ಇರೋದು ಯಾವ IIT ಅಲ್ಲ, ಬೆಂಗಳೂರಿನ IISc. ಅದನ್ನು ಪ್ರಾರಂಭ ಮಾಡಿದ್ದು ಈ ತಾಯಿ ಪ್ರಾರಂಭ ಮಾಡಿದ್ದು ಹೌದಾ? ಅಲ್ಲ, ಇವರ ಮಗನ ಕಾಲದಲ್ಲಿ ಆಯಿತು. ಆದರೆ ಅದಕ್ಕೆ ಜಾಗ ಕೊಟ್ಟು ಅದು ಇಲ್ಲೇ ಬರುವ ಹಾಗೆ ಮಾಡಿದ್ದು. ಮನೆಯಾಳ್ತನಕ್ಕೆ ಒಪ್ಪದೇ ಇರೋ ಅಳಿಯನನ್ನು ಮನೆ ಹತ್ರ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಅವನಿಗೆ ನಮ್ಮ ಪಕ್ಕದ ಸೈಟನ್ನು ಕೊಡಬೇಕು ಅನ್ನೋ ಹಾಗೆ. ಇದು ತಾಯಿಗೆಂದ್ರಿಗೆ ಮಾತ್ರ ಒಳ್ಳೆಯ ಬುದ್ಧಿವಂತಿಕೆ. ಇದು ನಮಗೆ ಗೊತ್ತಾಗಲ್ಲ. ನಾವು ಬೇಕಾದ್ರೆ ಏನೋ ಕೊಡೋಣ ಅವನಿಗೆ, ಒಂದಿಷ್ಟು ಜಾಸ್ತಿ ಕೊಡೋಣ ಅಂತೀವಿ. ಮೆಲ್ಲಕ್ಕೆ ಅವರು ಟಾಟಾರವರು ಅವರ ಮಗನ ಮದುವೆಗೆ ಬಂದಾಗ ಅವರು ಶೇಷಾದ್ರಿ ಅಯ್ಯರ್ ಅವ್ರ ಜೊತೆಗೆ ನಿಮ್ಮ ಚಾಮರಾಜೇಂದ್ರ ಒಡೆಯರ್ ಅವರು 10ನೇ ಚಾಮರಾಜೇಂದ್ರ ಒಡೆಯರ್ ನನಗೆ ಸ್ನೇಹಿತರಾಗಿದ್ದರು. ಅವ್ರ ಹತ್ರ ಅದನ್ನು ನಾನು ಕೇಳ್ತಿದ್ದೆ. ಈಗ ರಾಜಮಾತೆಯವರು ಇದ್ದಾರೆ, ಅವ್ರ ಹತ್ರ ಕೇಳೋಕ್ಕೆ ಮುಜುಗರ ಆಗುತ್ತೆ. ಅವ್ರು ನಮಗೇನು ಸಹಾಯ ಮಾಡ್ಬೋದು, ಇಂಥದ್ದೊಂದು ಟೀಚಿಂಗ್ ಯೂನಿವರ್ಸಿಟಿ ಭಾರತದಲ್ಲಿ ಮಾಡಬೇಕು ಅಂತಿದೆ, ಕರ್ಜನರ ವಿರೋಧ ಇದೆ, ಆದರೆ ನಾನು ಮಾಡಬೇಕು ಅನ್ನೋದಕ್ಕೆ 100ಕ್ಕೆ 100 ಇದ್ದೀನಿ ಅಂತಂದಾಗ ಇವ್ರು ಹೇಳ್ತಾರೆ ಶೇಷಾದ್ರಿ ಅಯ್ಯರ್ ಅವ್ರ ಹತ್ರ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾವು ಅದಕ್ಕೆ ಏನು ಸಹಾಯ ಕೊಡಬೇಕಂತೆ ಅವರಿಗೆ ಅಂತ. ಪ್ರಾಯಶಃ ಹಣ ಅಂತಾರೆ ಅವರು. ಹಣ ಜೊತೆಗೆ ಜಾಗ ಕೊಟ್ಟರೆ ಹೇಗೆ ಅಂತೇಳಿ. ಎಂಥ ಬುದ್ಧಿವಂತಿಕೆ ನೋಡ್ರಿ. ಹಣ ಕೊಟ್ಬಿಟ್ರೆ ಅವರು ರೂರ್ಕಿ ಸೆಲೆಕ್ಟ್ ಆಗೋ ಚಾನ್ಸ್ ಇತ್ತು. ರೂರ್ಕಿನಲ್ಲೋ ಪೂನಾದಲ್ಲೋ ಬಡೋದನ್ನಲ್ಲೋ ಆಗ್ತಿತ್ತು. ಜಾಗನೇ ಇಲ್ಲೇ ಕೊಟ್ಬಿಟ್ರೆ ನಮ್ಮ ಮನೆಗೆ ಬಂದಂಗೆ ಆಗುತ್ತಲ್ಲ ಅಂದ್ಕೊಂಡು ಜಾಗ ಕೊಡೋಣ ಅಂತ ಹೇಳ್ತಾರೆ. 1 ವಾರದಲ್ಲಿ ನೋಡಿ ಎಷ್ಟೋ ವಿಚಾರಗಳು ಇವರು ಹೇಳಿದ್ರಲ್ಲ. ಆವತ್ತಿನ ದಿವಾನರ ಮೇಲೂ ಕೂಡ ಯಾಕೆ ಅಂಥದ್ದೊಂದು ಬಂತು ಅಂದರೆ 2 ಕಾರಣ ಇದೆ ಅದಕ್ಕೆ. ದಿವಾನರನ್ನ ಯಾಕೆ ಹೊಗಳಿದ್ರು ಅಂತಂದರೆ, ಎಲ್ಲ ಚರಿತ್ರಕಾರರು ಯಾಕೆ ಹೊಗಳಿದ್ರು ಅಂದರೆ, ಬ್ರಿಟಿಷರದ್ದು ಒಂದಿತ್ತು. ಬ್ರಿಟಿಷರು ರಾಜರಿಗಿಂತ ದಿವಾನರನ್ನು ಅಧಿಕಾರದ ಮುಖ್ಯ ಅವರ ರೆಂಡಿಷನ್ ಅಗ್ರಿಮೆಂಟ್ ಏನಿತ್ತೋ ಅದರಲ್ಲಿ ದಿವಾನರನ್ನು ಮೇಲಿಟ್ಕೊಂಡಿದ್ರು. ಯಾಕೆ ಇಟ್ಕೊಂಡಿದ್ರು ಅಂತಂದರೆ, ರಾಜರು ಅಕಸ್ಮಾತ್ ಎಲ್ಲರೂ ವಿದ್ರೋಹ ಮಾಡಿಬಿಟ್ರೆ ಈ ದಿವಾನರನ್ನ ಹೇಗೆ ಬೇಕಾದ್ರೂ ಬಳಸ್ಕೋಬೋದು ತಾವು ಅನ್ನುವಂಥ ಕಾರಣದಿಂದ ಇತ್ತು. ಅದು ಒಂದಾದರೆ, ಎರಡನೇದು ಆ ಕಾಲದಲ್ಲಿ
ಸಿಕ್ಕಿರುವಂಥ ದಿವಾನರೆಲ್ಲ ಅಂತಂಥ ಮಹಾನ್ ವ್ಯಕ್ತಿಗಳೇ ಆಗಿದ್ದರು. ಈ ಶೇಷಾದ್ರಿಯರವರು ತಮಿಳುನಾಡು, ಹುಟ್ಟಿದ ಕೇರಳದಲ್ಲಿ ತಮಿಳು. ಆದರೆ ಈ ರಾಜ್ಯದ ವಿಚಾರ ಬಂದಾಗ ರಂಗಾಚಾರ್ಲವರಿಗೆ ಒಂದು ಪಾಠ ಹೇಳ್ಕೊಟ್ಟಿದ್ರು. ನಾವು ಯಾವ ಮಣ್ಣಿನಲ್ಲಿ ನಮ್ಮ ಅನ್ನವನ್ನು ಗಳಿಸ್ಕೋತೀವೋ ಆ ಮಣ್ಣಿಗೆ ಋಣಿಗಳಾಗಿರಬೇಕು, ಆ ಮಣ್ಣಿನ ಶ್ರೇಯಸ್ಸಿಗೆ ನಾವು ನಮ್ಮ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ತಿದ್ರು. ಅದನ್ನೇ ಇವರೆಲ್ಲ ಮಾಡಿರೋದ್ರಿಂದ ಅವರು ಶೇಷಾದ್ರಿಯರವರು ಬೆಂಗಳೂರಿನ DC ಕರೆದು ಹೇಳ್ತಾರೆ, ಒಂದು ವಾರದೊಳಗೆ ನಮಗೆ ಒಂದು 400 ಎಕರೆಯಷ್ಟು ಜಾಗ ಬೇಕು, ಬೆಂಗಳೂರಿನ ಯಾವ ಜಾಗ ಹುಡುಕ್ತೀರಿ ಅಂತಂದರು. ಬೆಂಗಳೂರಿನ DC ಹೇಳಿದ್ರು 3-4 ಜಾಗ ಇದೆ, ಅದರ ಅತ್ಯುತ್ತಮವಾದ್ದು ಅಂತಂದರೆ ಹೈ ಗ್ರೌಂಡ್ಸ್ ಅಂತ. ಬೆಂಗಳೂರು 3100 ಅಡಿ ಎತ್ತರದ ಇವತ್ತೇನು ಹೈ ಗ್ರೌಂಡ್ ಅಂತ ಹೇಳ್ತೀವಿ ನಾವು, ಇವತ್ತಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಇಲ್ಲ, ಅದರಿಂದ ಸ್ವಲ್ಪ ಈಚೆಗೆ ಪ್ಯಾಲೇಸ್ ಆರ್ಚರ್ಡಿಂದ ಹಿಡಿದು ಯಶವಂತಪುರದವರೆಗಿನ ಒಂದು ಜಾಗವನ್ನು ಕೊಡ್ತಾರೆ. ಆ ಜಾಗವನ್ನು ಕೊಟ್ಟು ಇದನ್ನು ಕೊಡ್ತೀವಿ ಅಂತ ಟಾಟಾರವರಿಗೆ ಹೇಳಿ ಅಂತ ಹೇಳ್ತಾರೆ ಅಷ್ಟೇ. ಅವರು ಇಲ್ಲಿ ಪ್ರಾರಂಭ ಮಾಡಲಿ ಅಂತ ಬೇಡಿಕೆನೇ ಇಡಲ್ಲ ಅವರಿಗೆ. ಜಾಗ ಕೊಟ್ಟರೆ ಎಲ್ಲಿ ಬೇರೆ ಇದರಲ್ಲಿ ಮಾಡೋಕ್ಕಾಗತ್ತಾ? ಅದಕ್ಕಿಂತಲೂ ಬಹಳ ಮುಖ್ಯವಾದ್ದೇನು ಅಂದರೆ ರಾಮ್ಸೆ ಅಂತ ಒನ್ ಮ್ಯಾನ್ ಕಮಿಟಿ ಬರುತ್ತೆ ಎಲ್ಲಿ ಮಾಡಬೇಕು ಅನ್ನೋದಕ್ಕೆ. ಅವರಿಗೆ ಒಳ್ಳೆಯ ರೀತಿಯ ಉಪಚಾರವನ್ನು ಮಾಡಿ, ಅವರ ಜೊತೆಗೆ ತಾಯ್ತನದ ಮಾತುಗಳನ್ನಾಡಿ, ಅವರ ಮನಸ್ಸನ್ನು ಮೆಚ್ಚಿ, ಅವರು ತಮ್ಮ ರಿಪೋರ್ಟಲ್ಲಿ ಬೆಂಗಳೂರೇ ಯೋಗ್ಯವಾದ್ದು ಅನ್ನುವ ಹಾಗೆ ಬರೆಯುವ ಹಾಗೆ ಪ್ರಭಾವವನ್ನು ಬೀರಿದರು. ಆಮೇಲೆ ಮುಂದೆ ಕೃಷ್ಣರಾಜ ಒಡೆಯರವರು 1902ರಲ್ಲಿ ಅಧಿಕಾರ ಕೊಡ್ತಾರೆ. ಆಮೇಲೆ ಅದು ಪ್ರಾರಂಭ ಆಗೋದಕ್ಕೆ ಬೇಕಾದಂಥ ಇದೆಲ್ಲ ನಡೆಯುತ್ತೆ. ಹೀಗೆ ಪ್ರತಿಯೊಂದು ವಿಚಾರಗಳಲ್ಲೂ ನಮ್ಮ ಜನಗಳನ್ನು, ನಮ್ಮ ನೆಲವನ್ನು, ನಮ್ಮ ನೀರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದೆ ತಾನಲ್ಲದೆ ತನ್ನ ಮುಂದೆ ಕೂಡ ಈ ಎಲ್ಲ ಸತ್ಪರಂಪರೆ ಮುಂದುವರಿಯುವಂತೆ ಈ ನಾಡನ್ನು ಕಟ್ಟಿ ಬೆಳೆಸುವುದಕ್ಕೆ ಬೇಕಾಗುವಂಥ ಒಂದು ಸುದೀರ್ಘವಾದ ಆಲೋಚನೆಯನ್ನು ಮತ್ತು ಸುದೀರ್ಘವಾದ ಒಂದು ಏನು ಹೇಳಬೇಕು ಅದಕ್ಕೆ ಯೋಜನೆಗಳನ್ನು ರೂಪಿಸಿ ಹೋಗಿದ್ದಕ್ಕಾಗಿ ಅವರು ಬರೀ 7.5 ವರ್ಷದಲ್ಲಿ ನಾವು ಅವ್ರನ್ನ ನೆನೆಸ್ಕೋಬೇಕು. ಇಲ್ಲದಿದ್ದರೆ ಬರೀ 7.5 ವರ್ಷದಲ್ಲಿ ಒಂದು ರೀಜೆಂಟ್ ಆಗಿದ್ದು ನೋಡಿ. KRS ಕಟ್ಟುವಾಗ ಮುಂದೆ ಬಂದಾಗ ನಮಗೆಲ್ಲ ಗೊತ್ತು, ಕೃಷ್ಣರಾಜ ಒಡೆಯರವರು ಅರಮನೆಯ ಚಿನ್ನವನ್ನು ಒತ್ತೆ ಇಟ್ಟರು ಅಂತ ಒಂದು ರೂಪಕ ನಮ್ಮಲ್ಲಿದೆ. ಅದರ ಬಗ್ಗೆ ಇಡೀ ನಾಡು ಹೆಮ್ಮೆ ಪಡುತ್ತೆ. ಆದರೆ ಅದಕ್ಕೆ ಅಂಥದ್ದೊಂದು ಮನಸ್ಥಿತಿಯನ್ನು ಹುಟ್ಟು ಹಾಕಿದ್ದು ಈ ತಾಯಿ. ಮಗ ಚಿನ್ನಕ್ಕಿಂತ ಅನ್ನ ಮುಖ್ಯ. ಅನ್ನ ಬೆಳೆಯೋರಿಗೆ ಎಲ್ಲಿ ತೋರಿಸಿದ್ರು? ಈ ವಾಣಿವಿಲಾಸ ಅಂತ ಅವ್ರ ಹೆಸರಿಟ್ಕೊಂಡಿಲ್ಲ, ಅವ್ರ ನಂತರ ಇಟ್ಟಿದ್ದದು. ಮಾರಿಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡುವಾಗಲೇ ಆಗಲೂ ಕೂಡ ಸ್ವಲ್ಪ ಆ ಕಾಲದಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ, ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಆ ಕಾಲದಲ್ಲಿ ಬ್ಯಾಂಕಿನ ವ್ಯವಸ್ಥೆ ಇರಲಿಲ್ಲ, ದುಡ್ಡು ಕ್ಯಾಶು ಸಿಗ್ತಿರಲಿಲ್ಲ. ಕ್ಯಾಶು ಸಿಕ್ಕಿದಾಗ ಏನಾಗ್ತಿತ್ತು ಅಂತಂದರೆ, ಈಗ ಇವತ್ತು ನಾಳೆ ಸಂಬಳ ಕೊಡಬೇಕು ಅಂದರೆ ಇವತ್ತು ಕ್ಯಾಶ್ ಇಲ್ಲ ಅಂದರೆ ಏನು ಮಾಡೋದು? ಇವತ್ತು ಏನು ಮಾಡ್ತೀವಿ ನಾವು? ಓವರ್ ಡ್ರಾಫ್ಟ್ ಮಾಡ್ತೀವಿ, ರಿಸರ್ವ್ ಬ್ಯಾಂಕಿಂದ ತರ್ತೀವಿ, ಕ್ಯಾಶ್ ಸಿಕ್ಬಿಡುತ್ತೆ, ಏನೂ ಮಾಡಿಬಿಡುವುದು. ಅವತ್ತು ಆಗ್ತಿರಲಿಲ್ಲ. ಆ ಕಾಲದಲ್ಲಿ ಏನು ಅಂತಂದರೆ ಶ್ರೀಮಂತರುಗಳಿಂದನೂ ಕೂಡ ಸಾಲ ಪಡಿತಿದ್ರು. ನಮ್ಮ ಸಾಗರದಲ್ಲಿ ಕೂಡ ಮೈಸೂರು ಅರಸರಿಗೆ ಸಾಲ ಕೊಟ್ಟಿರೋರು ಇದ್ದಾರೆ, ಶಿವಮೊಗ್ಗದಲ್ಲಿ ಕೂಡ ಕೊಟ್ಟಿರೋರು ಇದ್ದಾರೆ. ಮೈಸೂರು ಬೆಂಗಳೂರಲ್ಲಂತೂ ನೀವು ಎಲೆ ಮಲ್ಲಪ್ಪ ಶೆಟ್ಟರು ಕೆರೆ ಅಂತ ಹೇಳ್ತೀವಿ, ನಾವು ಎಲೆ ಮಲ್ಲಪ್ಪ ಶೆಟ್ಟರು ಇರ್ಬೋದು, ಗುಬ್ಬಿ ತೋಟದಪ್ಪನ ಅಂಥವರ 100 ಅಷ್ಟೆಲ್ಲ ಯಾಕೆ, ನಮ್ಮ ಮಿರ್ಜಾ ಇಸ್ಮಾಯಿಲರ ತಂದೆ ಮತ್ತು ಅವರ ಅಜ್ಜ ಅವರೆಲ್ಲ ಮೈಸೂರು ಅರಸರಿಗೆ ಸಾಲ ಕೊಟ್ಟರು. ಸಾಲ ಅಂದ ತಕ್ಷಣ ನಾವು ಇವತ್ತಿನ ಸಾಲದ ಲೆಕ್ಕದಲ್ಲ, ಆ ಟೈಮಲ್ಲಿ ಕ್ಯಾಶನ್ನು ಕೊಡ್ತಿದ್ರು, ಕ್ಯಾಶ್ ಪುರಾಟ ಆಗ್ತಿತ್ತು, ಅದರ ಹಿಂದೆ ಮುಂದೆ ಆಗ್ತಿತ್ತು. ಮೈಸೂರಲ್ಲಿ ಚಿನ್ನದ ರಾಶಿಯೇ ಇತ್ತು. ಅರಮನೆ ಇನ್ನು ಚಿನ್ನ ಕೊಟ್ಟರು ಅಂತಂದರೆ ಅರಮನೆಯ ಇದು ಸಿಂಹಾಸನವೇ ಒಂದು, ಅರಮನೆಯ ಸಿಂಹಾಸನವೇ ನಾನು ಯಾಕೆ ದೂರಿಟ್ಟ ಅಂದರೆ ನನ್ನ ಕಂಠನೇ ದೊಡ್ಡದು. ಅರಮನೆ ಚಿನ್ನನೇ ಟನ್ಗಟ್ಟಲೆ ತೂಗ್ತಿತ್ತು. ಆದರೂ ಅವರು ಅಡವಿಟ್ಟ ಚಿನ್ನಕ್ಕೆ ಏನು ಪ್ರಾಧಾನ್ಯತೆ ಇದೆ ಅಂತಂದರೆ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಇಂಥದ್ದೊಂದು ಮಾಡಬಹುದು ಅನ್ನುವಂಥ ಒಂದು ರೂಪಕವನ್ನು ಸೃಷ್ಟಿಸೋದಿದೆಯಲ್ಲ, ಒಂದು ಯೋಜನೆಯನ್ನು ಹಮ್ಮಿ ನಮ್ಮನೆಯಲ್ಲಿರುವ ಚಿನ್ನದ ಏನು ತೂಕವನ್ನು ಎಷ್ಟು ಹೆಚ್ಚಿಸ್ಬೋದು ಅನ್ನೋದಕ್ಕಿಂತಲೂ ನಮ್ಮನೆಯಲ್ಲಿರುವ ಚಿನ್ನದ ತೂಕ ಕಡಿಮೆ ಆದರೂ ಕೂಡ ಅನ್ನ ಬೆಳೆಯುವ ಕಾರ್ಯಕ್ಕೆ ಅನುಕೂಲ ಆಗಲಿ ಅಂತ ಮಾಡುವಂಥ ಆ ರೂಪಕ ಹುಟ್ಟುತ್ತಲ್ಲ, ಅದು ದೊಡ್ಡದಲ್ವ? ಅದನ್ನು ಮೊದಲು 10ನೇ ಚಾಮರಾಜೇಂದ್ರ ಒಡೆಯರವರು ಕೊಟ್ಟಿರುವಂಥ ಚಿನ್ನದ ಕಂಕಣವನ್ನು ಕೊಟ್ಟು, ಮಗ ಇದನ್ನು ಬಳಸ್ಕೋ ಅಂತ ಹೇಳಿದ್ರು ಅಂದಾಗ ಅವರಿಗೆ ಆ ಯೋಚನೆ ಬಂತು. ಆ ಥರ ಒಂದು ತಾಯಿ ಬೇರು ತನ್ನ ತಾನು ಬದುಕಿರೋ ಕಾಲದಲ್ಲಿ ಆ ಮರದ ಆರೋಗ್ಯವನ್ನು ಕಾಪಾಡುವುದಲ್ಲದೆ ತನ್ನ ನಂತರವೂ ಕೂಡ ಅದು ವ್ಯವಸ್ಥೆ
ಅದೇ ಥರ ಮುಂದುವರಿಯುವಂತೆ ನೀರು ನೆರಳನ್ನು ಕೊಟ್ಟು ಅದನ್ನು ಅದರಲ್ಲಿ ಹೂ ಚಿಗುರು ಕೊಂಬೆಗಳನ್ನು ಚಾಚಿ ಹೋಗುವಂತಹ ಕೆಲಸವನ್ನು ಮಾಡಿರುವಂತಹ ಕಾರಣದಿಂದ ನನಗೆ ನಾನು ಅದನ್ನು ಒಂದು ಇತಿಹಾಸ ಅನ್ನುವ ಕಾರಣದಿಂದ ಅದು ವ್ಯಕ್ತಿಚಿತ್ರ ಆಗಿದೆ. ಇವರು ಹೇಳಿದಾಗೆ ಕೆಲವು ಕಡೆ ನನ್ನ ದೋಷಗಳಿದೆ, ಲೋಪಗಳಿದೆ, ಯಾವುದೂ ಏನು 100ಕ್ಕೆ 100 ನಾವು ಇದು ಮಾಡ್ತೀವಿ ಅನ್ನುವಂಥದ್ದೇನೂ ಇಲ್ಲ, ತಪ್ಪುಗಳಿರುತ್ತೆ. ಆದರೆ ನನ್ನ ಮನಸ್ಥಿತಿಯಲ್ಲಿ ನಾನು ಭಾವಿಸಿದಾಗೆ ಖಂಡಿತವಾಗಿ ಯಾವುದೇ ಇದಿರಲಿಲ್ಲ. ನನಗೆ ಒಂದು ವ್ಯಕ್ತಿ ಇಷ್ಟೆಲ್ಲ ಒಳಿತು ಮಾಡಿದಾರಲ್ಲ, ಯಾಕಂದರೆ ನಮ್ಮಂಥವರು ಏನು ಅಂತಂದರೆ, ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು ಅತ್ಯಂತ ಕಡು ಬಡತನದಿಂದ ಓದ್ತಾ ಇವತ್ತು ಸಮಾಜದಲ್ಲಿ ನನ್ನದೇ ಆದ ಒಂದು ಬದುಕನ್ನು ಕಟ್ಕೊಂಡಿದ್ದೀನಿ ಅಂತಂದರೆ ಅದು ಕೇವಲ ನನ್ನ ಸಾಮರ್ಥ್ಯ ಅಲ್ಲ, ಸಮಾಜ ನನಗೆ ಕೊಟ್ಟಿದ್ದು. ಆ ಸಮಾಜಕ್ಕೆ ನಾನು ಒಂದು ಒಳ್ಳೆಯದನ್ನು ಕೊಡಬೇಕು ಅಂತಾದರೆ ನಂಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದರೆ, ಇಂತಹ ಒಳ್ಳೆಯ ವ್ಯಕ್ತಿಗಳು ನಮ್ಮ ಬದುಕು ಇವತ್ತು ಈ ಮಟ್ಟವನ್ನು ಮುಟ್ಟಲಿಕ್ಕೆ ಕಾರಣರಾದಂಥ ಯಾವೆಲ್ಲ ಆ ಸತ್ಪಾತ್ರರಿದ್ದಾರೋ ಅವ್ರ ಬಗ್ಗೆ ಸಮಾಜದಲ್ಲಿ ಮತ್ತೆ ಒಂದಿಷ್ಟು ಇದೇ ಕೊನೆಯಲ್ಲ, ಮತ್ತೆ ಇನ್ಯಾರೋ ಚೆನ್ನಾಗಿ ಇದನ್ನು ಬರೆಯೋರು ಇರ್ತಾರೆ, ಅವ್ರ ಕಾಲಕ್ಕೆ ಬೇಕಾದ ಹಾಗೆ ಬರೀತಾರೆ. ಆದರೆ ಇತಿಹಾಸವನ್ನು ನಾವು ಯಾಕೆ ಬಳಸ್ಕೋಬೇಕು ಅಂತಂದರೆ, ಇವತ್ತು ನಮ್ಮ ಬದುಕು ಹೀಗಿದೆ ಅಂತಾದರೆ ಇದಕ್ಕೆ ಅವರು ಕೊಟ್ಟಿರುವಂಥ ಕಾಣಿಕೆ ಏನಿದೆ ಅನ್ನೋದನ್ನು ಸ್ಮರಿಸ್ಕೊಳ್ಳುತ್ತಾ ನಾವು ಈ ಪರಂಪರೆ ಮುಂದುವರಿಯುವಂತೆ, ಮತ್ತು ಇಂಥದ್ದೊಂದು ಸತ್ಪರಂಪರೆಯ ಪುತ್ರರು ನೀವು ಅಂಥೇಳಿ ನಮ್ಮ ಮುಂದಿನ ಜನ್ರೇಷನ್ ಅಥವಾ ಪುತ್ರ ಅಥವಾ ಪುತ್ರಿ ಅಂತ ಇಟ್ಕೊಳ್ಳಿ, ಅದು ನಾವು ಅವರಿಗೆ ಆ ಜವಾಬ್ದಾರಿಯನ್ನು ದಾಟಿಸುವಂಥ ಕೆಲಸ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನನಗೆ ಆ ತಾಯಿಯ ಬಗ್ಗೆ ಬರೆಯೋಣ ಅಂತ ಅನ್ನಿಸ್ತು. ಆ ತಾಯಿ ಈ ಮಾಡಿರುವಂಥ ಕೆಲಸಗಳ ಪಟ್ಟಿಯನ್ನು ನಾನು ಹೇಳಲಿಕ್ಕೆ ಹೋಗಲ್ಲ, ಮತ್ತೆ ಅದೇ ರಿಪೀಟ್ ಆಗುತ್ತೆ ಅವ್ರು ಹೇಳಿದಾಗೆ. ಆದರೆ ಅವರ ಆ ಮನೋಭಾವ ಇತ್ತಲ್ಲ, ಆ ಕಾಲದಲ್ಲಿ ತಾನು ಈ ಥರ ಮಾಡಬೇಕು ಅಂತೇಳಿ, ಆ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು. ಪರದೆಯ ಒಳಗಿರಬೇಕು, ಪರದೆಯ ಹೊರಗೆ ಬರಾಗಿಲ್ಲ, ವಿದೇಶಿಯರ ಜೊತೆಗೆ ಮಾತಾಡಬೇಕು ಅಂತಂದರೆ ಒಂದು ತಟ್ಟಿ ಅಥವಾ ಇದು ರೇಷ್ಮೆ ಪರದೆ, ನಾವು ಅದಕ್ಕೆ ಏನು ಬೇಕಾದ್ರೂ ಚಿನ್ನದ ಪರದೆ ಅಂತ ಬೇಕಾದ್ರೂ ಹೇಳ್ಕೊಬೋದು. ಆದರೆ ಇದ್ದಿದ್ದು ಕಾಣದಿದ್ದಂಗೆ ಪರದೆ, ಅದು ಒಂದು ಅಡೆತಡೆ. ಆದರೆ ಅದನ್ನು ಮೀರಿ ಇಡೀ ವಿಶ್ವದ ಜೊತೆಗೆ ಸಂಭಾಷಿಸುತ್ತಾ ವಿಶ್ವದ ಬೆಳವಣಿಗೆಗಳನ್ನೆಲ್ಲ ಇಲ್ಲಿಗೆ ತರುವಂತಹ ಒಂದು ಯೋಚನೆಗಳನ್ನು ಆ ತಾಯಿ, ಕೇವಲ ಪ್ರಾಥಮಿಕ ಶಿಕ್ಷಣವನ್ನು ಓದಿರುವಂಥ ಒಂದು ಹಳ್ಳಿಯ ಹೆಣ್ಣು ಮಗಳು, ತಾನು ವಿಧವೆ ಆದ ನಂತರವೂ 5 ಜನ ಸಣ್ಣ ಮಕ್ಕಳನ್ನು ಪಾಲಿಸುವಂಥ ಜವಾಬ್ದಾರಿ ಇದ್ದಾಗಲೂ ಮಾಡಿದ್ರಲ್ಲ, ಅದಕ್ಕೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳ್ತಾ, ಅದಕ್ಕೆ ಕೃತಜ್ಞತಾ ಭಾವದಿಂದ ಆ ಕೆಲಸವನ್ನು ಮಾಡಿದ್ದೀನಿ, ಅದನ್ನು ತಮ್ಮೆದುರಿಗೆ ಇಟ್ಟಿದ್ದೀನಿ. ನಿಜ, ಅದರಲ್ಲಿ ಒಂಥರ ಜೀವನ ಚರಿತ್ರೆ ಥರನೂ ಅನಿಸ್ಬೋದು ನಿಮಗೆ ಓದುವಾಗ. ಈ ಕಾದಂಬರಿಯ ಕೆಲವೊಂದು ರೂಪುರೇಷೆಗಳು ಇಲ್ಲದೇನೂ ಇರ್ಬೋದೇನೋ, ನನಗದು ಯಾವುದೂ ಮುಖ್ಯ ಅನಿಸಿರಲಿಲ್ಲ. ನನಗೇನಿತ್ತು ಅಂತಂದರೆ, ಆ ತಾಯಿಯ ಬಗ್ಗೆ ನಾನು ಒಂದು ಚಿತ್ರಣವನ್ನು ಕೊಡಬೇಕು. ನನ್ನ ಮನಸ್ಸಿನಲ್ಲಿ ಮೂಡಿರುವಂಥ ಒಂದು ಸದ್ಭಾವದ ಒಂದು ಏನು ಹೇಳಬೇಕು, ಬಣ್ಣದ, ಆದರೆ ಎಲ್ಲೂ ಅವರನ್ನೇನು ನಾನು ವಿಜೃಂಭಿಸಿಲ್ಲ. ಅವರು ಇಲ್ದಿದ್ದನ್ನು, ಅವರು ಹಾಗಿದ್ದರು ಹೀಗಿದ್ದರು, ಅವರು ಬಹಳ ಸುಂದರವಾಗಿದ್ದರು, ಅವರು ಬಹಳ ಕಟ್ಟುಮಸ್ತಾಗಿದ್ದರು, ನಿರ್ಧಾರಗಳನ್ನು ಭಾಳ, ಅದು ಯಾವುದೂ ಹೇಳಲಿಲ್ಲ. ಒಬ್ಬ ತಾಯಿ ಹೇಗಿರ್ಬೋದು ಹಾಗೆ ಅವ್ರನ್ನ ಚಿತ್ರಿಸಿದ್ದೀನಿ. ಅದನ್ನು ತಾವೆಲ್ಲ ಒಪ್ಪಿಕೊಂಡ್ರೆ, ತಮಗೆಲ್ಲರಿಗೂ ಖುಷಿಯಾದರೆ ನಾನು ಧನ್ಯ. ಅಕಸ್ಮಾತ್ ಅದರಲ್ಲಿ ಏನಾದರೂ ಇದು ಕಂಡ್ರೆ ತಮ್ಮ ಅನಿಸಿಕೆಗಳನ್ನು ನನ್ನ ಹತ್ರ ಕೇಳ್ಬೋದು, ಯಾವತ್ತೂ ಕೇಳ್ಬೋದು. ನನಗನ್ನಿಸಿದ್ದು, ನಾನು ಅದನ್ನು ಬರೆಯುವಾಗ ನನ್ನ ತಯಾರಿಯಾಗಿತ್ತು, ನನಗೆ ಸಿಕ್ಕಿರೋ ಆಕಾರ ಹೇಗಿತ್ತು. ಯಾಕೆಂದರೆ ನಾವೇನೇ ಬರೆದರೂ ಕೂಡ ನಾವು ಕೆಲವೊಂದು ಆಕಾರಗಳನ್ನು, ನಮ್ಮ ಕಲ್ಪನೆಗಳನ್ನು ಸೇರಿಸಿ ಬರೆಯೋದು. ಅದರಲ್ಲಿ ಏನಾದರೂ ಕೊರತೆಗಳು ಕಂಡ್ರೆ ಅಥವಾ ತಮಗೆ ಓದುವಾಗ ಏನೋ ಇದು ಯಾಕೆ ಹೀಗಾಯಿತು ಅಂತ ಅಂದರೆ ತಾವು ಕೇಳ್ಬೋದು. ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಹೇಳ್ತೀನಿ. ಇಷ್ಟನ್ನು ಹೇಳಿ ನಾನು ತಮ್ಮ ಜೊತೆಗೆ ನಿಜವಾಗಿಯೂ ಮುಖ್ಯವಾದ ಪಾತ್ರ ಇದು ಈಗ ನಡಿಬೇಕಾಗಿರೋದು ಘಟನೆ ಏನು ಅಂತಂದರೆ, ಇಲ್ಲಿ ಓದ್ದವರು ತಮಗೆ ಏನು ಅನ್ನಿಸ್ತೋ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಅಕಸ್ಮಾತ್ ಓದಿಲ್ಲದೆ ಹೋದರೂ ಕೂಡ ಆ ವ್ಯಕ್ತಿತ್ವದ ಬಗ್ಗೆ ತಮಗೇನಾದರೂ ಅನಿಸಿದ್ರೆ, ಹಾಗಿದ್ದಿದ್ರಾ ಅಂತೀರಿ, ಅದನ್ನು ಕೇಳ್ಬೋದು. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ.